ಬಲಿಪಾಡ್ಯಮಿ ಹಬ್ಬದ ಬಗ್ಗೆ ಕೇಳಿದ್ದೀರಾ? ಬಲಿಪಾಡ್ಯಮಿ ಪುರಾಣದ ಮಹಾಭಾರತದಿಂದ ಪ್ರೇರಿತವಾಗಿದೆ. ಈ ಕಥೆಯು ಪ್ರಾಚೀನ ಭಾರತದಲ್ಲಿ ದಾನಶೀಲತೆಯಲ್ಲಿ ಪ್ರಸಿದ್ಧ ಬಲಿ ರಾಜನನ್ನು ಅವಲಂಬಿಸಿದೆ. ಬಲಿ ಅತ್ಯಂತ ಶಕ್ತಿಶಾಲಿ, ಪ್ರೀತಿಯಿಂದ ಆಡಳಿತ ನಡೆಸುತ್ತಿದ್ದ ರಾಜ. ಒಮ್ಮೆ ಮಹಾವಿಷ್ಣು ಈತನ ಮೇಲೆ ಪರೀಕ್ಷೆ ನಡೆಸಲು ವಾಮನ ಅವತಾರವನ್ನು ತಾಳಿ ವಾಮನನ್ನು 3 ಹೆಜ್ಜೆ ಇಡಲು ಜಾಗವನ್ನು ಕೇಳಿದನು. ಬಲಿ ಸಮ್ಮತಿಸಿದಾಗ ವಾಮನನು ತನ್ನ ವಿಸ್ತಾರ ರೂಪ ತಾಳಿ ತನ್ನ 2 ಹೆಜ್ಜೆಗಳಿಂದ ಭೂಮಿ ಮತ್ತು ಆಕಾಶವನ್ನು ತುಂಬಿಕೊಂಡ. 3ನೇ ಹೆಜ್ಜೆ ಇಡಲು ಜಾಗವಿಲ್ಲದಾಗ ಬಲಿಯು ತಾನು ಶಿರಸ್ಸು ಕೆಳಗಿಟ್ಟು ತನ್ನ ತಲೆಯ ಮೇಲೆ ವಾಮನನಿಗೆ ಹೆಜ್ಜೆ ಇಡಲು ಹೇಳಿದನು. ಬಲಿ ಚಕ್ರವರ್ತಿಯ ಈ ಸಹನೆಯನ್ನು ಮೆಚ್ಚಿ ಬಲಿಗೆ ವರ್ಷಕ್ಕೆ ಒಮ್ಮೆ ತನ್ನ ಪ್ರಜೆಗಳನ್ನು ಭೇಟಿಯಾಗುವ ಅವಕಾಶವನ್ನು ಕೊಟ್ಟ ಸಂದರ್ಭವೇ ಈ ಹಬ್ಬವಾಗಿದೆ. ಇದೇ ಹಬ್ಬವನ್ನು ವಿವಿಧ ರಾಜ್ಯಗಳು ವಿವಿಧ ರೀತಿಯಲ್ಲಿ ಆಚರಿಸುತ್ತವೆ. ಕರ್ನಾಟಕದಲ್ಲಿ ಬಲಿ ಪಾಡ್ಯಮಿಯಾಗಿ, ಮಹಾರಾಷ್ಟ್ರದಲ್ಲಿ ಬಲಿ ಪ್ರತಿಪದ, ಗುಜರಾತ್ನಲ್ಲಿ ಗೋವರ್ಧನ್ ಪೂಜೆಯಾಗಿ, ತಮಿಳುನಾಡಿನಲ್ಲಿ ಬಲಿಪಾಡ್ಯಮಿಯಾಗಿ, ಕೇರಳದಲ್ಲಿ ಓಣಂ ಆಗಿ ಆಚರಿಸಲಾಗುತ್ತಿದೆ. ಈ ಬಲಿಪಾಡ್ಯಮಿ ನಮ್ಮೆಲ್ಲರಿಗೂ ದಾನಶೀಲತೆ, ಪ್ರೀತಿ ಮತ್ತು ಸೌಹಾರ್ದತೆ ನೀಡಲಿ. ಹಬ್ಬದ ಶುಭಾಶಯಗಳು. ಬನ್ನಿ ತ್ಯಾಗ ಮತ್ತು ಪ್ರೀತಿಯ ಸಂದೇಶವನ್ನು ಪ್ರಸರಿಸೋಣ. Thanks for being with us.